ಮಾಡ್ತಾ ಹೊರಟದ ಅನ್ನೋದು ಅಷ್ಟು ಸತ್ಯದ. ಬಟ್ ಅದು ಮುಂದಿನ ಎಲೆಕ್ಷನ್ದಲ್ಲಿ ಎಷ್ಟರ ಮಟ್ಟಿಗೆ ಲಾಭ ಮಾಡ್ತದೆ, ಎಷ್ಟು ಮಟ್ಟಿಗೆ ಹಾನಿ ಮಾಡ್ತದೆ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ಸಿಗೆ ಒಂದು ಬಿಲೀಫ್ ಏನಪ್ಪ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಗೆ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು ಸಹಜವಾಗಿ. ಗ್ಯಾರಂಟಿ ಅಷ್ಟು ಕೊಟ್ಟಿದ್ವಿ, ಆಗ್ತದೆ. ವರ್ಷಕ್ಕೆ 50 ಕೋಟಿ ಒಂದು ಏನು ಒಂದು ಅಂದಾಜು ತೆರಳಿ ಒಂದು ವಿಚಾರ ಅದ ಅವ್ರದ್ದು. ಆ ನೆಲೆಗಟ್ಟಿನಲ್ಲೇ ಇದು ಏನಪ್ಪ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ನಮ್ಮ ಬಜೆಟ್ನಲ್ಲಿ ಇಫೆಕ್ಟ್ ಆಗ್ತಾವೆ ಅನ್ನುವಂಥ ಮಾತುಗಳನ್ನ ಮಾತಾಡ್ತಾ ಇರ್ತಾರೆ. ಅಂದ್ರೆ ಗ್ಯಾರಂಟಿ ಕೊಡೋಕ್ಕಿಂತಲೂ ಇವ್ರು ಹೇಳೋದು ಏನಪ್ಪ ಅಂತಂದ್ರೆ ಈ ಉಳಿದ ಡೆವಲಪ್ಮೆಂಟು ಆಗಲಿ ಅಂದಾಗ ನಿಮಗೆ ಅಡ್ಡಿಯಲ್ಲಿ ನೀವು ಗ್ಯಾರಂಟಿ ಕೊಡ್ರಿ ಎಲ್ಲ ಉಳಿಸಿ ಅನ್ನುವಂಥದ್ದು ಒಂದು ಮಾತದ. ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ, ಸಾಧ್ಯ ಆಗೋದಿಲ್ಲ, ಕಾಂಗ್ರೆಸ್ಸಿಗೆ ಬಿಟ್ಟಂಥ ವಿಷಯ. ಇನ್ನು ಖಜಾನೆ ಖಾಲಿ ಆಗ್ಯದು ಇಲ್ಲ ಅನ್ನೋದು ರೆಸ್ಪಾನ್ಸಿಬಲ್ ಆದಂಥ ಫೈನಾನ್ಸ್ ಮಿನಿಸ್ಟರ್ ಅಂತ ನಮ್ಮ ಸಿದ್ದರಾಮಯ್ಯರು ಹೇಳಬೇಕು. ಮತ್ತು ಸಿದ್ದರಾಮಯ್ಯನವರಂತೂ ಸ್ವತಃ ಹೇಳ್ತಾ ಇದ್ದಾರೆ, ಇಲ್ಲ ಲಾಭದಲ್ಲದ ನಾವು ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಸ್ವಲ್ಪ ಲೇಟ್ ಆಗಿರ್ಬೋದು ಅನ್ನೋಂಥ ಮಾತು. ಇಂಥ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ನಿಮಗೆ ರೋಡ್ ಬೇಕಾ, ಅನ್ನ ಬೇಕಾ ಅಥವಾ ಗ್ಯಾರಂಟಿಗಳು ಬೇಕಾ ಅಂತ ಕೇಳಿದ್ದೆ ಒಂದು ವಿವಾದಾಸ್ಪದ ಮಾತಾಗಿದೆ. ಇದನ್ನು ಎಲ್ಲರೂ ತೆಗೆದುಕೊಂಡು ಮಾತಾಡ್ತಾ ಇದ್ದಾರೆ ಇವತ್ತು. ಅದರಲ್ಲೂ ಈ ನಮ್ಮ ಜಿಗಜಿಣಗಿ ಅವರು ಮಾತಾಡಿದ್ದು ಸ್ವಲ್ಪ ಹೆಚ್ಚು ಚರ್ಚೆ ಆಗ್ತಾಯಿದೆ ಈ ಭಾಗದಲ್ಲಿ. ಅಂದ್ರೆ ನೀವು ಗ್ಯಾರಂಟಿ ನಿಮಗೆ ತೊಂದರೆ ಆದರೆ ಅಥವಾ ಖಜಾನೆ ಖಾಲಿ ಆದರೆ ಬಂದ್ ಮಾಡಿರಿ ಅನ್ನುವಂಗೆ, ಅದ್ರ ಜೊತೆಗೆ ಇವ್ರ ಕಡೆ ನೀವು ಕೊಡೋದು ಸಾಧ್ಯ ಇಲ್ಲ ಅನ್ನೋದು ಮೆಸೇಜನ್ನು ಮುಟ್ಸೋದು ಕೆಲಸನ ಅವ್ರು ಮಾಡಿದ್ದಾರೆ. ಇನ್ನು ಜನಕ್ಕೆ ಬಿಟ್ಟಂಥ ವಿಷಯ, ಜನ ಎಷ್ಟು ನಂಬ್ತಾರೋ ಬಿಡ್ತಾರೋ. ಬಟ್ ಈಗ ಮಾತ್ರ ಇವು ಗ್ಯಾರಂಟಿಗಳಿಂದ